ಭಾರತೀಯ ಸೇನೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ದಿನೇಶ್ ಎಂಡಿ ಅವರಿಗೆ ಮುಗಳವಳ್ಳಿ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು. ಗ್ರಾಮಸ್ಥರು, ಸ್ನೇಹಿತರು, ಕುಟುಂಬಸ್ಥರು, ಶಿಕ್ಷಕರು, ರಾಜಕಾರಣಿಗಳು, ಸಂಘಟನೆ ಮುಖಂಡರು, ಪಿಡಿಒ, ಮಕ್ಕಳು ದಿನೇಶ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಇದೇ ವೇಳೆ ಯೋಧ ಹಾಗೂ ದೇಶದ ಪರವಾಗಿ ಘೋಷಣೆ ಕೂಗುವ ಮೂಲಕ ಯುವಕರು ದೇಶ ಪ್ರೇಮ ಬಿಂಬಿಸಿದರು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಅಲಂಕೃತ ವಾಹನದಲ್ಲಿ ಮೆರವಣಿಗೆ ನಡೆಸಿ ನಂತರ ತಮ್ಮ ಮನೆಗೆ ಆಗಮಿಸಿದಾಗ ಮನೆಯವರು ಆರತಿಯೊಂದಿಗೆ ಬರಮಾಡಿಕೊಂಡರು. ನನಗೆ ತುಂಬ ಖುಷಿ ಕೊಡುವಂಥ ಸಮಯವಾಗಿದೆ. ಏಕೆಂದರೆ ನನ್ನ ವಿದ್ಯಾರ್ಥಿ ಈ ನಮ್ಮ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಂಡು ಸುಮಾರು 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪುನಃ ಸ್ವಂತ ಗ್ರಾಮಕ್ಕೆ ಬಂದು ಅವರನ್ನು ಸ್ವಾಗತ ಮಾಡುವುದು ನನಗಂತೂ ತುಂಬ ಖುಷಿಯನ್ನು ತರ್ತಾ ಇದೆ. ಮುಖ್ಯವಾಗಿ ಮುಗಳವಳ್ಳಿ ಗ್ರಾಮದ ಎಲ್ಲ ಜನತೆಗೆ ನಾನು ಆನರರಿ ಕ್ಯಾಪ್ಟನ್ ಮಂಜುನಾಥ, ಚಿಕ್ಕಮಗಳೂರು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ, ಮುಗಳವಳ್ಳಿ ಗ್ರಾಮದ ಎಲ್ಲ ಜನತೆಗೆ ನನ್ನ ಹಾಗೂ ನನ್ನ ಸಂಘದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತ ಹೇಳಿದರೆ, ಒಬ್ಬ ಸೈನಿಕ ಇಲ್ಲಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಲಿಕ್ಕಾಗಿ ಹೊರಟಾಗ ನನಗೆ ಇನ್ನೊಂದು ಖುಷಿ ಆಗ್ತಿದೆ ಏನು ಅಂತ ಹೇಳಿದರೆ, ಅಂದು ಯಾವ ಗುರುವಿನ ಅಂಡರಲ್ಲಿ ಅವರು ವಿದ್ಯೆ ತಗೊಂಡು ಇಲ್ಲಿಂದ ದೇಶ ಸೇವೆ ಮಾಡಲಿಕ್ಕೆ ಹೋಗಿದ್ರು, ಅವರು 18 ವರ್ಷ ದೇಶ ಸೇವೆ ಮಾಡಿ ಬಂದ ನಂತರ ಅದೇ ಗುರು ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ದಿನೇಶ್ ಅವರೇ, ಇದು ನಿಮ್ಮ ಲೈಫಲ್ಲಿ ಇರುವಂತಹ ಒಂದು ಜ್ಞಾಪಿಸ್ಕೋಬೇಕಾದಂಥ ಮೆಮೊರೇಬಲ್ ಡೇ. ಶ್ರೀಯುತ ದಿನೇಶ್ ಅವರು ಸುದೀರ್ಘವಾಗಿ 18 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಈ ದಿನ ಗ್ರಾಮಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅಂತೇಳಿ ಅವರ ಸಹೋದರ ಆಗಿರ್ತಕ್ಕಂಥ ಉಮೇಶ್ ಅವರು ನಮ್ಮ ಗಮನಕ್ಕೆ ತಂದಾಗ ಈ ಒಂದು ಸಂತೋಷವನ್ನು, ಈ ಒಂದು ಸಂಭ್ರಮದ ಕ್ಷಣವನ್ನು ಇಡೀ ಊರು ಆಚರಿಸಬೇಕಂತೇಳಿ ತೀರ್ಮಾನ ಮಾಡಿ ಅವರನ್ನು ಇಲ್ಲಿಂದ ಮೆರವಣಿಗೆ ಮುಖಾಂತರ ಕರ್ಕೊಂಡೋಗಿ ಒಂದು ಭವ್ಯವಾದ ಒಂದು ವೇದಿಕೆಯನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಅವರಿಗೆ ಬೇರೆ ಬೇರೆ ಗ್ರಾಮದ ಬೇರೆ ಬೇರೆ ಎಲ್ಲರೂ ಮುಖಂಡರುಗಳು ಸನ್ಮಾನ ಮಾಡಲಿದ್ದಾರೆ. ಹಾಗಾಗಿ ಅವ್ರಿಗೂ ಸುದೀರ್ಘವಾಗಿ ಅವ್ರದ್ದು ಸೇವೆ ಏನಿದೆ, ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥ ಸೇವೆ ಬೇರೆ ಬೇರೆ ನಮ್ಮ ನಾಡಿನ ಬೇರೆ ಬೇರೆ ಯುವಕರಿಗೆ ಸ್ಫೂರ್ತಿ ಆಗಬೇಕು. ನಾವು 6 ಜನ ಇದ್ವಿ ಅಂತ ಅನ್ನಲಿಲ್ಲ. ನಾವು ಭೂಮಿ ತಾಯಿನೂ ಅಷ್ಟೇ ಇಷ್ಟ ಇದರಿಂದ ಮಾಡ್ತೀವಿ. ನಾವು ಕೃಷಿಕರಾದರೂ ಕೂಡ ಭೂಮಿ ತಾಯಿ ಸೇವೆ ಅಂತ ಮಾಡ್ತೀವಿ. ಹಾಗೆಯೇ ನಮ್ಮ ತಮ್ಮ ದೇಶ ಸೇವೆ, ಈಶ ಸೇವೆ ಅಂತ ಕಳಿಸಿದ್ವಿ. ಇದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇವತ್ತು ಎಲ್ಲರ ಆಶೀರ್ವಾದದಿಂದವ ಸುದೀರ್ಘವಾಗಿ 18 ವರ್ಷ ದೇಶ ಸೇವೆ ಮಾಡಿ ಮತ್ತೆ ಹಿಂತಿರುಗಿದ್ದಾನೆ. ನಾವೆಲ್ಲರೂ ಕೂಡ ಅವನ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಹಾಗೆ ಇನ್ನೂ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಸೇರಿ ಅವನಿಗೆ ಇನ್ನೂ ಗೌರವಯುತವಾಗಿ ನಡೆಸ್ಕೊಡುತ್ತೆ ಅಂತ ತಮ್ಮಲ್ಲಿ ಜನ್ಮಭೂಮಿಷ್ಟ ಸ್ವರ್ಗಾದಪ್ಪಿ ಗರಿಯಸಿ ಅಂತ ಹೇಳ್ತೀವಿ. ಜನನಿ ಮತ್ತು ನಮ್ಮ ಜನ್ಮಭೂಮಿ ಸೇವೆ ಮಾಡೋದು ಒಂದು ನಮ್ಮ ಈ ಮನುಷ್ಯ ಜನ್ಮದ ಒಂದು ತುಂಬ ಸಾರ್ಥಕವನ್ನು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಮುಗಳವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಗಳವಳ್ಳಿ ಗ್ರಾಮದ ಶ್ರೀಯುತ ದಿನೇಶ್ ಎಂಡಿ ಅವರು ಸತತ 18 ವರ್ಷಗಳ ಒಂದು ಮಿಲಿಟರಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿಬಿಟ್ಟು ಇವತ್ತು ಮುಗಳವಳ್ಳಿ ಗ್ರಾಮಕ್ಕೆ ಹಿಂತಿರುಗ್ತಾ ಇದ್ದಾರೆ. ಅವರಿಗೆ ಮತ್ತು ಅವ್ರ ಮುಂದಿನ ಜೀವನ ಎಲ್ಲ ಚೆನ್ನಾಗಿರಲಿ. ಅವರು ಇಷ್ಟು ದಿವಸ ಅವರು ಫ್ಯಾಮಿಲಿನ ಮಿಸ್ ಮಾಡ್ಕೊಂಡಿರ್ತಾರೆ. ಅವ್ರ ಕುಟುಂಬದ ಜೊತೆಗೆ ಮತ್ತು ಊರಿನ ಕೀರ್ತಿನ ಏನು ಹೆಚ್ಚಿಸಿದ್ದಾರೆ, ಅವ್ರ ಜೀವನ ತುಂಬ ಸುಖಕರವಾಗಿದೆ ಅಂತ ನಾನು ಮುಗಳವಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅವರಿಗೆ ವಿಶ್ ಮಾಡ್ತೀನಿ. ಈಗ ತಾನೇ ನಮ್ಮ ಮುಗಳವಳ್ಳಿ ಗ್ರಾಮದ ಯುವಕರು ಅವರ ಮಿಲಿಟರಿ ಸರ್ವಿಸನ್ನು ಮುಗಿಸಿ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ನನ್ನ ವೈಯಕ್ತಿಕವಾದಂಥ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.
18 ವರ್ಷ ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವುದು ನನಗೆ ಹೆಮ್ಮೆಯ ಸಂಗತಿ. ದೇಶ ರಕ್ಷಣೆಗೆ ಪ್ರತಿಯೊಬ್ಬರೂ ಮುಂದೆ ಬರಬೇಕು. ಪ್ರತಿಯೊಂದು ಮನೆಯಿಂದಲೂ ಕೂಡ ಒಬ್ಬ ಯೋಧ ದೇಶ ರಕ್ಷಣೆಗೆ ಬರಬೇಕು. ಆಗ ಮಾತ್ರ ಸಶಕ್ತ ಸದೃಢ ಭಾರತ ನಿರ್ಮಾಣವಾಗುತ್ತದೆ. ಗ್ರಾಮಕ್ಕೆ ಆಗಮಿಸಿದ ನನ್ನನ್ನು ಇಷ್ಟೊಂದು ಸಂಭ್ರಮದಿಂದ ಸ್ವಾಗತಿಸಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಿಮಗೆ ನಾನು ಸದಾ ಚಿರಋಣಿ ಎಂದು ಯೋಧ ದಿನೇಶ್ MD ಹೇಳಿದರು. 2008ರಲ್ಲಿ ನಾನು ಇಲ್ಲಿಂದ ಜಾಯ್ನ್ ಆಗಿ ಹೋಗಿದ್ದು. ಮಂಗಳೂರಲ್ಲಿ ನಾನು ಭರ್ತಿಯಾಗಿದ್ದು. ಓಪನ್ ರ್ಯಾಲಿ ಇತ್ತು ನಮಗೆ. ಓಪನ್ ರ್ಯಾಲಿ ಮುಗಿಸ್ಕೊಂಡು 18 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಈಗ ನಾನು ನಾವು ASCಯಿಂದ ರಿಟೈರ್ಡ್ ಆಗಿರೋದು. ನನಗೆ ತುಂಬ ಖುಷಿ ಅನ್ನಿಸ್ತಿದೆ. ಏಕೆಂದರೆ ನಾವು ಹೋಗ್ಬೇಕಾದ್ರೂ ಇದೇ ರೀತಿ ಎಲ್ಲ ಕಳಿಸಿದ್ರು. ಈಗ ಬಂದಮೇಲೆ ಅದೇ ಥರ ನಾನು ಸ್ವಾಗತ ಮಾಡ್ತಾ ಇರೋದ್ಮೇಲೆ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ನಮ್ಮ ಜನ ನನ್ನ ಇದು ಅಂದರೆ ನಮ್ಮೂರು ನಮ್ಮ ತನ ಅನ್ನೋದು ಇಲ್ಲಿದೆ ಅನ್ನೋದು ಕಾಣಿಸ್ತಿದೆ. ನಮಗೆ ತುಂಬ ಖುಷಿ ಆಗ್ತಿದೆ ಅದು.